ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ಕುಂಭಕೋಣಂನ ಅಮುತ. ಧರ್ಮಕ್ಕೆ ಬಂದ ನಂತರ ನನ್ನ ಜೀವನವು ಪವಾಡಗಳಿಂದಲೇ ತುಂಬಿ ಹೋಗಿದೆ. ನಮ್ಮ ಕುಟುಂಬದ ಮೇಲೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸುರಿಸಿದ ಸಮೃದ್ಧಿ ಹಾಗೂ ಐಶ್ವರ್ಯದ ಕೆಲವು ಪವಾಡಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಪ್ರತಿ ವರ್ಷ ಕೃಷಿ ಕಾರ್ಯಗಳನ್ನು ಆರಂಭಿಸುವ ಮೊದಲು ಉತ್ತಮ ಫಸಲು ಮತ್ತು ಹೇರಳವಾದ ಇಳುವರಿಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆ ಸಲ್ಲಿಸುತ್ತೇವೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಯಶಸ್ಸಿನೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿರಂತರವಾಗಿ ನೆರವೇರಿಸಲಾಗುತ್ತಿದೆ. 1,00,000ದಿಂದ 3,00,000ದವರೆಗೆ ಬೆಳೆಯ ಆದಾಯ ನಮಗೆ ಲಭಿಸಿದ್ದು, ಅದು ನಮ್ಮ ನಿರೀಕ್ಷೆಗೂ ಮೀರಿದ ಅಪಾರ ಆಶೀರ್ವಾದವಾಗಿದೆ. 25 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಾವು ಒಂದು ಭೂ ವಿವಾದಕ್ಕೆ ಸಂಬಂಧಿತ ಪ್ರಕರಣದೊಂದಿಗೆ ನ್ಯಾಯಾಲಯದಲ್ಲಿ ಹೋರಾಡುತ್ತಿದ್ದೆವು. ಈ ವಿಷಯವನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಒಪ್ಪಿಸಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದ ನಂತರ ತೀರ್ಪು ನಮ್ಮ ಪರವಾಗಿ ಬಂದು ಆ ಭೂಮಿ ಕಾನೂನಾತ್ಮಕವಾಗಿ ನನ್ನ ಹೆಸರಿಗೆ ನೋಂದಾಯಿಸಲಾಯಿತು. ಅವರ ದಿವ್ಯ ಕೃಪೆಯಿಂದಲೇ ಆ ಭೂಮಿಯ ಮೇಲೆ 1,800 ಚದರ ಅಡಿ ವಿಸ್ತೀರ್ಣದ ಒಂದು ಸುಂದರ ಮನೆಯನ್ನು ನಿರ್ಮಿಸಲು ಸಾಧ್ಯವಾಯಿತು. ಈಗ ನಾವು ಅಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದೇವೆ. ಅದರ ಮುಂದಿನ ವರ್ಷ ನಮ್ಮ ಪುತ್ರಿಯ ವಿವಾಹಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದೆವು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದಿಂದ ಯೋಗ್ಯವರನೊಂದಿಗೆ ಆಕೆಯ ವಿವಾಹವು ಅದ್ದೂರಿಯಾಗಿ ನೆರವೇರಿತು. ಈಗ ಅವರು ಶಾಂತಿ ಮತ್ತು ಸಂತೋಷದಿಂದ ಸುಖಮಯ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ. ನಮ್ಮ ಕುಟುಂಬಕ್ಕೆ ಸಮೃದ್ಧಿ, ಸ್ಥಿರತೆ ಮತ್ತು ಸಂತೋಷವನ್ನು ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾವು ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಿಗೆ ಅನಂತ ಕೋಟಿ ಪಾದ ಪ್ರಣಾಮಗಳು.